ಸ್ವಾಮಿ ಅವರು ಸರ್ಕಾರದ ವಿರುದ್ಧ ನೇರ ಯುದ್ಧ ಪ್ರತಿ ವಾರಕ್ಕೊಂದು ಹಗರಣ ಬಿಡ್ತೇನೆ ಅನ್ನುವಂಥ ಮಾತನ್ನು ಹೇಳಿದರು. ವಾರ್ ಡಿಕ್ಲೇರ್ ಅನ್ನೋ ಪದ ಯೂಸ್ ಮಾಡಿದ್ರು. ಇಲ್ಲ, ಅವರು ಕೇಂದ್ರದ ಸಚಿವರಿದ್ದಾರೆ, ಅತ್ಯಂತ ಒಳ್ಳೆ ದೊಡ್ಡ ಖಾತೆನೂ ಕೂಡ ಅವರು ನಿಭಾಯಿಸ್ತಾ ಇದ್ದಾರೆ. ರಾಜ್ಯ ಸರ್ಕಾರಕ್ಕೆ ಏನು ಆ ರೀತಿ ಸಲಹೆ ಕೊಡ್ತಾರೆ ಅದನ್ನು ನೋಡೋಣ, ಸಲಹೆ ಬಂದಾಗ ತಗೊಳ್ಳೋಣ. ಈ ರಾಜಕೀಯದಲ್ಲಿ ಯುದ್ಧ ಅಂದ್ರೆ ಒಂದು ಕಡೆ ಯುದ್ಧ ಮಾಡ್ತಾರೆ. ಯುದ್ಧ ಅಂದ್ರೆ ಟೀಕೆ ಟಿಪ್ಪಣಿಗಳು ಅಂತ ನಾವು ಭಾವಿಸ್ಕೊಂತೀವಿ. ಅದಕ್ಕೆಲ್ಲ ಸರ್ಕಾರ ಉತ್ತರ ಕೊಡೋದಕ್ಕೆ ಸಮರ್ಥವಾಗಿದೆ, ಕೊಡ್ತೀವಿ. ಆ ಸಂದರ್ಭದಲ್ಲಿ ಅವರು ದಾಖಲಾತಿಗಳನ್ನು ಬಿಡುಗಡೆ ಮಾಡ್ತೀನಿ ಹಾಗೆ ಅಂತ ಏನೋ ಹೇಳಿದ್ದಾರೆ. ಅವ್ರು ಬಿಡುಗಡೆ ಮಾಡಿದ ಮೇಲೆ ತಾನೇ ನಾವು ಉತ್ತರ ಕೊಡೋದು. ಅಲ್ಲ ಸರ್, ಈಗ ಅವರು ಕೇಂದ್ರದಲ್ಲಿ ಸಚಿವರಾಗಿದ್ದಾರೆ, ಕೇಂದ್ರದಿಂದ ರಾಜ್ಯಕ್ಕೆ ಆಗುವಂಥ ಅನುಕೂಲಗಳನ್ನು ಮಾಡಿಸೋದು ಬಿಟ್ಟು ರಾಜ್ಯ ಸರ್ಕಾರದ ವಿರುದ್ಧ ವಾರ್ ಮಾಡ್ತಾರೆ ಅಂದರೆ ಅದು ಏನಂತ? ಅದನ್ನ ರಾಜ್ಯದ ಜನನೇ ತೀರ್ಮಾನ ಮಾಡಬೇಕು, ನಾವು ಹೇಳೋಕ್ಕಾಗುತ್ತಾ? ರಾಜ್ಯದ ಜನ ಗಮನಿಸ್ತಾರೆ, ಅದನ್ನು ತೀರ್ಮಾನ ಮಾಡಬೇಕು. ಅವರು ಅನೇಕ ಯೋಜನೆಗಳಲ್ಲಿ ಕರ್ನಾಟಕಕ್ಕೆ ಸಹಾಯ ಮಾಡಬೇಕು ಅಂತ ನಾನು ಕೂಡ ಅವರಿಗೆ ವಿನಂತಿ ಮಾಡ್ತೀನಿ. ಅದರ ಬದಲು ಸರ್ಕಾರದ ಮೇಲೆ ಯುದ್ಧ ಮಾಡ್ತೀವಿ ಅಂದರೆ ನಾವೇನು ಹೇಳೋಕ್ಕಾಗುತ್ತೆ? ಜನ ಗಮನಿಸ್ತಾರೆ. ಸಚಿವ ಸ್ಥಾನ ಇಂಟ್ರೆಸ್ಟ್ ಇಲ್ವಾ ಸರ್? ರಾಜ್ಯ ಪೊಲಿಟಿಕ್ಸ್ ಇಂಟ್ರೆಸ್ಟ್ ಇದ್ದಂಗೆ ಕಾಣಿಸ್ತಾ ಇದೆ ಸರ್. ಗೊತ್ತಿಲ್ಲಪ್ಪ ನನಗೆ. ಪ್ರಬಲ ವಿರೋಧ ಪಕ್ಷ ಇಲ್ಲದೆ ಇರೋ ಕಾರಣ ಅವರಿಗೆ ಅವ್ರದ್ದೇನು ಗೊತ್ತಿಲ್ಲ, ಅವ್ರದ್ದೇನು ರಾಜಕೀಯದ ಯೋಜನೆಗಳಿದ್ದಾವೋ ಗೊತ್ತಿಲ್ಲ ನಮಗೆ. ಖರ್ಗೆ ಅವರಿಗೆ ಬೆಂಗಳೂರಲ್ಲಿದ್ದಾರೆ, ನೀವೇನು ಭೇಟಿ ಮಾಡ್ತೀರಿ? ಅವರು ಇದ್ದರೆ ಭೇಟಿ ಮಾಡ್ತೀನಿ. ನೀವು ದೆಹಲಿಗೆ ಹೋಗಲಿಲ್ಲ, ಅದಕ್ಕೆ ಸರ್ ಭೇಟಿ ಏನಾರು ಹೋಗ್ತೀರಾ? ಇಲ್ಲ, ನಾನು ಇನ್ನೂ ಸಮಯ ಕೇಳಿಲ್ಲ. ಅವರು ಇವತ್ತಿದ್ದರೆ ನಾನು ಕಾರ್ಯಕ್ರಮ ಇದೆ ಕ್ಷೇತ್ರದಲ್ಲಿ, ಹೋಗಿ ಬರ್ತೀನಿ. ಅಷ್ಟಲ್ಲೇನು ಇದ್ದರೆ ಅವರು ಭೇಟಿ ಮಾಡ್ತೀನಿ. ಸಮಾವೇಶದ್ದೆಲ್ಲ ಅದೇನಾದ್ರು ಚರ್ಚೆ ಆಗ್ತಾ ಗೊತ್ತಿಲ್ಲ. ಥ್ಯಾಂಕ್ ಯು. ಪ್ರಮುಖವಾಗಿ ಸರ್ ಖಾತೆ ಬದಲಾವಣೆದು ನಿಮ್ದೇನೋ ಒಂದು ಸ್ವಲ್ಪ ಡಿಮ್ಯಾಂಡ್ ಇಟ್ಟಿದ್ರಿ ಮುಂದೆ. ಇಲ್ಲ, ಜನರ ಬಳಿ ಹೋಗತ್ತೆ ಖಾತೆ ಬೇಕು